ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ. ಇವತ್ತು ಭಾನುವಾರ ನಾವು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹಂಗಾಗಿ ಬೆಳಗ್ಗೆನೇ ಬೇಗ ಎದ್ದು ಒಂದು ರಂಗೋಲಿ ಹಾಕಿ, ಬಾಗಿಲು ತೊಳೆದು ರಂಗೋಲಿ ಹಾಕಿ, ನಾವೇನೇ ಬೇಗ ಎದ್ದೇಳಲೇಬೇಕು. ಯಾಕೆ ಅಂದರೆ ಅದರ ಹೊರಡಕ್ಕೆ ಬೇಗ ಎದ್ರೇ ಬೇಗ ಕೆಲಸ ಆಗೋದು. ಹಂಗಾಗೆಲ್ಲ ಹೊರಟಿ ನಾವು ಬಾಗಿಲು ಸಾರಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡಿದೆ. ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ಎಲ್ಲರೂ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀರಾ? ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. 1-2 ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ. ಮೊದಲೊಂದು ಬಾಣಲಿ ಇಟ್ಬಿಟ್ಟು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ಅವೆಲ್ಲ ಹಾಕಿದ್ಮೇಲೆ ಕರಿಬೇವು ಸೊಪ್ಪು ಹಾಕಬೇಕು. ಆಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಬೇಕು. ಅದಕ್ಕೆ ಮುಂಚೆ ನಾವು ಫಸ್ಟ್ ಎಣ್ಣೆ ಬಿಟ್ಟಾಗ ನಾವು ಎಷ್ಟು ಕಡಲೆ ಬೀಜ ಹಾಕ್ತೀವಿ ಅಷ್ಟನ್ನು ನಾವು ಬಾಣಲೆಗೆ ಹಾಕ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ಏನೂ ಮೆತ್ತಗಾಗಲ್ಲ, ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಆಮೇಲೆ ಇದು ಫ್ರೈ ಆದಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು. ಟೊಮೊಟೊ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ. ಇದು ನಮ್ಮ ಅಮ್ಮಂಗೆ ಅವಲಕ್ಕಿ ಉಪ್ಪಿಟ್ಟು ಮಾಡು ಅಂತ ಕೇಳ್ತಾಯಿದ್ರು. ಹಾಗಾಗಿ ನನಗೂ ಅವಲಕ್ಕಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಆದರೆ ನಮ್ಮ ಮನೆಯವರು, ನಮ್ಮ ಮಗಳು ನಮ್ಮ ಮನೆಯವ್ರು ತಿನ್ನಲ್ಲ ಅವಲಕ್ಕಿ ಉಪ್ಪಿಟ್ಟು. ಹಂಗಾಗಿ ನಾನು ಮಾಡ್ಕೊಳಕ್ಕೆ ಹೋಗಲ್ಲ. ಯಾರು ಬಂದರೆ ಕೇಳಿದ್ರೆ ಮಾಡ್ಕೊತೀನಿ, ಅವ್ರ ಜೊತೆ ನಾನು ತಿನ್ಬೋದಲ್ಲ ಅಂತ. ಹಂಗಾಗಿ ಅಮ್ಮ ಹೇಳ್ತಿದ್ರು ಅವಲಕ್ಕಿ ಉಪ್ಪಿಟ್ಟು ಮಾಡು ಅಂತ. ಹಂಗಾಗಿ ನಾನು ಅಮ್ಮ ಇಬ್ಬರೂ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ. ನಮ್ಮ ಮನೆಯವರಿಗೆ ದೋಸೆ ಇಟ್ಟಿತ್ತು, ದೋಸೆ ಮಾಡಿಕೊಟ್ಟೆ. ಹಾಗೆ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅವಲಕ್ಕಿ ಹಾಕಬೇಕು. ಅವಲಕ್ಕಿ ಉಪ್ಪಿಟ್ಟು ಮಾಡೋ ತುಂಬ ಹೆಲ್ದಿ. ಹಾಗೆ ಅವಲಕ್ಕಿ ತುಂಬ ವೆರೈಟಿ ಮಾಡ್ಬೋದು. ಅವಲಕ್ಕಿಯಿಂದ ಗೊಜ್ಜು ಅವಲಕ್ಕಿ ಮಾಡ್ಬೋದು, ಮೊಸರು ಅವಲಕ್ಕಿ ಮಾಡ್ಬೋದು, ಅವಲಕ್ಕಿ ಇದು ಚೂಡ ಮಾಡ್ಬೋದು, ಅವಲಕ್ಕಿದು ಒಗ್ಗರಣೆ ಮಾಡ್ಬೋದು. ತೆಳು ಅವಲಕ್ಕಿಲಿ ಹಸಿರು ಮೆಣಸಿನ್ಕಾಯಿ ಹಾಗೆ ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಫ್ರೈ ಮಾಡಿ ಆ ತೆಳು ಅವಲಕ್ಕಿ ಚೆನ್ನಾಗಿ ಒಣಗಿಸ್ಕೋಬೇಕು, ಇಲ್ಲ ಹುರಿಬೇಕು. ಹುರಿದ್ಬಿಟ್ಟು ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ, ಒಂಚೂರು ಸಾಸಿವೆ, ಹಿಂಗು ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಅದೊಂಥರ ಬ್ರೇಕ್ಫಾಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ನು ಮಾಮೂಲಿ ಅವಲಕ್ಕಿ ಚೂಡದ್ದು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಯಾವ ಥರ ಮಾಡೋದು ಅಂತ. ಅದು ಚೆನ್ನಾಗಿರುತ್ತೆ ಅವಲಕ್ಕಿ ಚೂಡಾನು. ನಮ್ಮೂರಲ್ಲೆಲ್ಲ ನಾವು ಅಮ್ಮನ ಮನೆಗೆ ಹೋದರೆ ಶಿವರಾತ್ರಿ ಹಬ್ಬದಲ್ಲೆಲ್ಲ ಅವಲಕ್ಕಿ ಚೂಡ, ತಮಟ ಎರಡೂ ಮಾಡಿರೋರು. ಅಮ್ಮಂಗೆ ನಾವು ಸುಮಾರು ಜನ ಮಕ್ಕಳಾದ್ರಿಂದ ಅಮ್ಮ ಎಲ್ಲರ ಮನೆಗೂ ಪ್ಯಾಕ್ ಮಾಡಿ ಕೊಟ್ಟು ಕಳ್ಸೋರು 2 ತಮಟ ಹಾಗೆ ಅವಲಕ್ಕಿ ಚೂಡಾನ. ಎಲ್ರಿಗೂ ತುಂಬ ಇಷ್ಟ ಅಮ್ಮನ ಕೈದು ಅವಲಕ್ಕಿ ಚೂಡ, ತಮಟನ. ಆಮೇಲೆ ನನ್ನ ಫ್ರೆಂಡ್ಸ್ಗಳಿಗೂ ಕೊಡ್ತಿದ್ದೆ. ಚೆನ್ನಾಗಿರೋದು ಅದು. ಅವಲಕ್ಕಿಯಿಂದ ತುಂಬ ಐಟಮ್ ಮಾಡ್ಬೋದು. ಅವರೆಕಾಳು ಸೀಸನ್ ಬಂತು ಅಂದರೆ ಒಣ ಅವರೆಕಾಳು ತಂದು ತಿರುಗಿಸಿ ಎಣ್ಣೆಲಿ ಕರ್ದು ಅದಕ್ಕೂ ಅವಲಕ್ಕಿ ಹಾಕ್ತಾರೆ. ಅವಲಕ್ಕಿ ಎಣ್ಣೆಲಿ ಕರ್ದು ಆಮೇಲೆ ಅವರೆಕಾಳನ್ನು ತಿರುಗಿಸಿದ ಅವರೆಕಾಳನ್ನು ಎಣ್ಣೆಲಿ ಕರ್ದು ಅದಕ್ಕೆಲ್ಲ ಕಡಲೆ ಬೀಜ, ಕಡಲೆ, ಮೆಣಸಿನ್ಕಾಯಿ ಇವೆಲ್ಲ ಫ್ರೈ ಮಾಡಿ ಅಚ್ಕಾರದ ಪುಡಿ, ಸ್ವಲ್ಪ ಸಕ್ಕರೆ ಹಾಕಿ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿದು. ಇದು ಚಿಲ್ಕವರೆಕಾಳ್ದು. ಈಗ ನೋಡಿ ಎಲ್ಲ ಅವಲಕ್ಕಿ ಎಲ್ಲ ಹಾಕಿದೆ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ಹಾಕಿ ಕಡಲೆ ಬೀಜ ಹಾಕ್ತೆ ಲಾಸ್ಟಲ್ಲಿ. ಕಡಲೆ ಬೀಜ ಲಾಸ್ಟಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟು. ನೀವೆಲ್ಲ ಯಾವ ಥರ ಮಾಡ್ತೀರ? ಎಲ್ಲರೂ ಮಾಡ್ತಾರೆ, ಆದರೆ ಒಬ್ಬೊಬ್ಬರು ಮಾಡೋದು ಒಂದೊಂದು ಥರ ಇರುತ್ತೆ. ಹಂಗಾಗಿ ನಾನು ಈ ಥರ ಮಾಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅವಲಕ್ಕಿ ಉಪ್ಪಿಟ್ಟಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಕಾಯಿ ತುರಿ ಹಾಕ್ತೆ. ಕಾಯಿ ತುರಿ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೂ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ಕಾಯಿ ತುರಿ ಹಾಕಿದ್ರೆ ಇಷ್ಟ ನನಗೆ ಕಾಯಿ ತುರಿನೇ. ಆಮೇಲೆ ನಾವು ಹೊರಟ್ವಿ. ನಾವೆಲ್ಲ ರೆಡಿಯಾಗಿ ನಮ್ಮ ಮನೆಯವರು, ನಾನು, ಮಗಳು ಎಲ್ಲರೂ ನಾವು ಹೊರಟ್ವಿ. ನಾವು ಇದಕ್ಕೆ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಒಂದು ನೆಂಟರದು ಫಂಕ್ಷನ್ ಇತ್ತು. ನಮ್ಮ ಅತ್ತಿಗೆಯವರ ಮೈದನ ಮನೆಯದು ಆದಿಚುಂಚನಗಿರಿಯಲ್ಲಿ ಫಂಕ್ಷನ್ ಮಾಡಿದರು. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ನಾವು ಹೊರಡೋಷ್ಟೊತ್ತಿಗೆ 11 ಗಂಟೆ ಆಯಿತು. ಹೊರಟು ನಾವು ಬಸ್ಗೆ ಹೋಗೋಣ ಅಂತ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲರೂ ಚೆನ್ನಾಗಿತ್ತು ಫಂಕ್ಷನ್ನು. ನಾನ್ ವೆಜ್ ಅಡುಗೆ ಮಾಡಿಸಿದ್ರಲ್ಲಿ ತುಂಬ ವೆರೈಟಿ ಮಾಡಿಸಿದ್ರು. ಮಟನ್ನು, ಚಿಕನ್ನು, ಪೆಪ್ಪರ್ ಡ್ರೈ, ಬೋಟಿ ಗೊಜ್ಜು ಎಲ್ಲ ವೆರೈಟಿನೂ ಮಾಡಿಸಿದ್ರು. ಜೋರಾಗಿ ಮಾಡಿದರು ಚೆನ್ನಾಗಿ. ಹಾಗೆ ಎಲ್ಲರೂ ಕೂತ್ಕೊಂಡು ನಾವು ಸೇರಿದಾಗ ಒಬ್ಬೊಬ್ಬರೇ ಬರ್ತಾಯಿದ್ರೆ ಎಲ್ಲರೂ ಎಷ್ಟೋ ದಿನ ಆಗಿರುತ್ತೆ ಸೇರಿ ನೆಂಟರಿಷ್ಟೆಲ್ಲ. ಇವರೆಲ್ಲ ನಮ್ಮ ಅತ್ತಿಗೆ ಮಕ್ಕಳು, ನಮ್ಮ ಅತ್ತಿಗೆಯವರು, ನಮ್ಮ ಅತ್ತಿಗೆ ಅಳಿಯದಿರು ಎಲ್ಲ ಇದ್ದರು. ಎಲ್ಲರೂ ಕೂತ್ಕೊಂಡು ನಾವು ನಗಾಡ್ಕೊಂಡು ಮಾತಾಡ್ತಾಯಿದ್ವಿ.